ಆಗಾಗ ಕೋಮು ಸಂಘರ್ಷದ ಕಾರಣದಿಂದಲೇ ಸುದ್ದಿಯಾಗುವ ಕರಾವಳಿ ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ ನೂರಾರು ವರ್ಷಗಳಿಂದ ಸೌಹಾರ್ದತೆಯ ಮಂತ್ರವೊಂದು ಸದ್ದಿಲ್ಲದೆ ಮೊಳಗುತ್ತಾ ಬಂದಿದೆ. ಕೋಮು ವೈಷಮ್ಯದ ನಡುವೆಯೂ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಗಟ್ಟಿಗೊಳಿಸಿ ರಾಜ್ಯಕ್ಕೆ ಮಾದರಿಯಾಗಿ ನಿಂತಿದೆ ಬಂಟ್ವಾಳದ ಅಜಿಲಮೊಗರು. ಏನಿದು ಮಾಲಿದ ಉರುಸ್? ಈ ಪ್ರಸಾದದ ತಯಾರಿ ಮತ್ತು ಸ್ವೀಕಾರದಲ್ಲಿ ಭಾವೈಕ್ಯತೆ ಹೇಗೆ ಅಡಗಿದೆ? ವಿಶೇಷ ವರದಿ ಇಲ್ಲಿದೆ, ನೋಡೋಣ ಬನ್ನಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಅಜಿಲಮೊಗರು ಗ್ರಾಮವು ಕೋಮು ಸೌಹಾರ್ದತೆಗೆ ಹೊಸ ವ್ಯಾಖ್ಯಾನ ಬರೆಯುತ್ತಾ ಬಂದಿದೆ. ಸಾಮಾನ್ಯವಾಗಿ ಸಣ್ಣ ಘಟನೆಗಳು ಕೋಮು ಬಣ್ಣ ಪಡೆದುಕೊಳ್ಳುವ ಈ ಜಿಲ್ಲೆಯಲ್ಲಿ ಸದ್ದಿಲ್ಲದೆ ಒಂದು ಭಾವೈಕ್ಯತೆಯ ಹಬ್ಬ ನಡೆದುಕೊಂಡು ಬರುತ್ತಿದೆ. ಅದೇ ಇತಿಹಾಸ ಪ್ರಸಿದ್ಧ ಹಜರತ್ ಸೈಯದ್ ಬಾಬಾ ಫಕ್ರುದ್ದೀನ್ ಔಲಿಯಾ ಮೌಲಿದ ಉರೂಸ್. ಈ ಬಾರಿ 753ನೇ ವರ್ಷದ ಈ ಉರೂಸ್ ಕೇವಲ ಮುಸ್ಲಿಮರ ಹಬ್ಬವಲ್ಲ, ಇದು ಎಲ್ಲ ಧರ್ಮೀಯರ ಹಬ್ಬ ಎನ್ನುತ್ತಾರೆ ಸ್ಥಳೀಯರು. ಮೊದಲು 3 ದಿನ ನಡೆಯುತ್ತಿದ್ದ ಈ ಉರೂಸ್ ಇದೀಗ 5 ದಿನಗಳ ಕಾಲ ರಾತ್ರಿ 11 ಗಂಟೆಯವರೆಗೆ ನಡೆಯಲಿದೆ. ಈ ಉರೂಸ್ನ ಪ್ರಮುಖ ವಿಶೇಷತೆಯೆಂದರೆ ಮಾಲಿದ ಎಂಬ ಸಿಹಿ ಪ್ರಸಾದದ ವಿತರಣೆ. ಇದು ಕೇವಲ ಸಿಹಿ ತಿಂಡಿಯಲ್ಲ, ಬದಲಿಗೆ ಭಾವೈಕ್ಯತೆಯ ಸಾರ. ಮಾಲಿದ ಎಂದರೆ ದಪ್ಪ ಮಟ್ಟದಲ್ಲಿ ತಯಾರಿಸಿದ ಅಕ್ಕಿ ರೊಟ್ಟಿ, ಅದಕ್ಕೆ ಬೆಲ್ಲ ಮತ್ತು ತುಪ್ಪ ಹಾಕಿ ಕುದಿಸಿ ತಯಾರಿಸಿದ ವಿಶೇಷ ಸಿಹಿ ತಿಂಡಿ. ಅದನ್ನು ಪ್ರಸಾದ ರೂಪದಲ್ಲಿ ಬಂದ ಭಕ್ತರಿಗೆ ವಿತರಿಸಲಾಗುತ್ತಿದೆ. ಮಾಲಿದ ಪ್ರಸಾದದ ತಯಾರಿಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಭಕ್ತರೆಲ್ಲರೂ ಕೈ ಜೋಡಿಸುವುದೇ ಇದರ ವಿಶೇಷ. ಮುಸ್ಲಿಮರು ತಮ್ಮ ಮನೆಯಲ್ಲಿ ಮಾಲಿದ ತಯಾರಿಸಿದರೆ, ಹಿಂದೂ ಭಕ್ತರು ಈ ಪ್ರಸಾದ ತಯಾರಿಗೆ ಬೇಕಾದ ಸಾಮಗ್ರಿಗಳನ್ನು ಭಕ್ತಿಯಿಂದ ಮಸೀದಿಗೆ ನೀಡುತ್ತಾರೆ. ಹೀಗೆ ಸರ್ವಧರ್ಮೀಯರ ಸಹಭಾಗಿತ್ವದಲ್ಲಿ ತಯಾರಾದ ಮಾಲಿದವನ್ನು ಎಲ್ಲರೂ ಭಕ್ತಿಯಿಂದ ಸ್ವೀಕರಿಸುತ್ತಾರೆ. ಉರೂಸ್ಗೆ ಕರ್ನಾಟಕ ಮಾತ್ರವಲ್ಲದೆ ಕೇರಳ ಸೇರಿದಂತೆ ಇತರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸಿ ಸೌಹಾರ್ದತೆಯ ಈ ಸನ್ನಿವೇಶದಲ್ಲಿ ಸಂತಸದಿಂದ ಭಾಗವಹಿಸುತ್ತಾರೆ. ಮಸೀದಿಗೆ ಸುಮಾರು 800 ವರ್ಷಗಳ ಭವ್ಯ ಇತಿಹಾಸವಿದೆ. ಹಜರತ್ ಸೈಯದ್ ಬಾಬಾ ಫಕ್ರುದ್ದೀನ್ ಔಲಿಯಾ ಮತ್ತು ಅಫ್ಘಾನಿಸ್ತಾನ, ಪರ್ಷಿಯನ್ ಗಡಿ ರಾಜ್ಯವೊಂದರ ರಾಜರಾಗಿದ್ದರು. ಅವರು ಲೌಕಿಕ ಬದುಕು ತ್ಯಜಿಸಿ ಮಾನವರ ಕಲ್ಯಾಣಕ್ಕಾಗಿ ವಿಶ್ವ ಸಂಚಾರ ಮಾಡಿ ಅಜಿಲಮೊಗರುವಿಗೆ ಬಂದು ಈ ಮಸೀದಿಯನ್ನು ಸ್ಥಾಪಿಸಿದ್ರು. ಸೌಹಾರ್ದತೆಗೆ ಅಜಿಲಮೊಗರು ಎಷ್ಟು ಹೆಸರುವಾಸಿಯಾಗಿತ್ತೆಂದರೆ, ಇಲ್ಲಿ ಮಸೀದಿಯು ನೇತ್ರಾವತಿ ನದಿಯ ಒಂದು ತಟದಲ್ಲಿದ್ದರೆ ಮತ್ತೊಂದು ಭಾಗದಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನವಿದೆ. ಇದೀಗ ಈ ಮಸೀದಿ ಮತ್ತು ದೇವಸ್ಥಾನಗಳ ನಡುವೆ ನದಿಗೆ ಸೇತುವೆಯನ್ನು ನಿರ್ಮಿಸಲಾಗುತ್ತಿದ್ದು, ಇದಕ್ಕೆ ಸೌಹಾರ್ದ ಸೇತುವೆ ಎಂದೇ ಹೆಸರಿಸಲಾಗಿದೆ. ಇಂತಹ ಪ್ರದೇಶದಲ್ಲಿ ಇಲ್ಲಿಯವರೆಗೆ ಯಾವುದೇ ಕೋಮು ಗಲಭೆಗಳು, ವೈಷಮ್ಯದ ಘಟನೆಗಳು ನಡೆದಿಲ್ಲ ಎನ್ನುವುದು ಹಿರಿಯರ ಹೆಮ್ಮೆಯ ಮಾತು. ಕೋಮು ಸಂಘರ್ಷದಿಂದ ಬೇಸತ್ತಿರುವ ರಾಜ್ಯಕ್ಕೆ ಅಜಿಲಮೊಗರು ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದೆ. ಧರ್ಮಗಳು ಬೇರೆಯಾದರೂ ಮಾನವೀಯತೆ ಮತ್ತು ಸೌಹಾರ್ದತೆಯೇ ಇಲ್ಲಿನ ಸಂಸ್ಕೃತಿಯ ತಳಹದೆ. ಅಜಿಲಮೊಗರು ನಿಜಕ್ಕೂ ರಾಜ್ಯಕ್ಕೆ ಒಂದು ಮಾದರಿಯಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬಂಟ್ವಾಳ.